ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ 20ನೇ ತಾರೀಕು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ಒಂದು ವಿಶೇಷತೆ ಏನು ಅಂತ ಅಂದರೆ, ನಮ್ಮ ಜೊತೆ ನಾವು ಕನೆಕ್ಟ್ ಆಗಬೇಕು. ಅಂದರೆ ನಮ್ಮ ಒಳಗಿರುವಂಥ ನಮ್ಮ ಆತ್ಮದ ಜೊತೆ ನಾವು ಕನೆಕ್ಟ್ ಆಗಬೇಕು. ನಮ್ಮ ಆತ್ಮದ ಜೊತೆ ಕನೆಕ್ಟ್ ಆಗಿ ಈ ಜನ್ಮದಲ್ಲಿ ನಾವು ಯಾವ ಯಾವ ಎಮೋಷನ್ಸನ್ನು ಭಾವನೆಗಳನ್ನು ಹೊತ್ಕೊಂಡಿದ್ದೀವೋ, ಹಿಂದಿನ ಜನ್ಮದ್ದೇ ಆಗಿರಬಹುದು, ಈ ಜನ್ಮದ್ದೇ ಆಗಿರಬಹುದು, ಅಥವಾ ನಮ್ಮ ಪೂರ್ವಜರಿಂದ ಬಂದಿರುವಂಥದ್ದೇ ಆಗಿರ್ಬೋದು, ಯಾವುದೇ ಭಾವನೆಗಳನ್ನು ನಾವು ನಮ್ಮ ಆತ್ಮದಲ್ಲಿ ಹೊತ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ರಿಲೀಸ್ ಮಾಡಿಸಿ ಮತ್ತೊಂದು ಜನ್ಮಕ್ಕೆ ನಾವು ಫ್ರೆಶ್ ಆಗಿ ಹೋಗುವಂಥ ಆ ಥರ ಕನೆಕ್ಟ್ ಆಗುವಂಥ ಒಂದು ಅಮಾವಾಸ್ಯೆ. ಹಾಗಾಗಿ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಈಗ ವಿಷಯಕ್ಕೆ ಬರ್ತೀನಿ. ಸೊ ಈ ಅಮಾವಾಸ್ಯೆ ಅಂದ್ರೇ, ಅಮಾವಾಸ್ಯೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು 3-4 ದಿನ ಮುಂಚೆನೇ ವೈಬ್ರೇಷನ್ಸ್ ಹೈ ಆಗಿರುತ್ತೆ ಯೂನಿವರ್ಸಲ್ಲಿ, ಬ್ರಹ್ಮಾಂಡದಲ್ಲಿ. ಆಗ ವೈಬ್ರೇಷನ್ಸ್ ಹೈ ಆಗಿದ್ದಾಗ ನಾವೇನು ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತೀವಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಮ್ಮಲ್ಲಿ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕು. ಯಾವ ರೀತಿ ಅಂದರೆ, ನಮ್ಮ ಮೈಂಡ್ ಸೆಟ್ಟಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೇ ಯಾರ್ಯಾರು ನೆಗೆಟಿವ್ ಎಮೋಷನ್ಸಲ್ಲಿ ಇರ್ತಾರೋ ಅವರಿಗೆ ವಿಪರೀತ ಕೋಪ ಬರೋದು, ವಿಪರೀತ ಜಗಳ ಆಡೋದು ಎಲ್ಲ ವಿಪರೀತವಾಗಿ ಬರುತ್ತೆ. ಸಪೋಸ್ ಪಾಸಿಟಿವ್ ಎಮೋಷನ್ಸಲ್ಲಿದ್ದರೆ ಅದು ಕೂಡ ವಿಪರೀತವಾಗಿ ಆಗುತ್ತೆ. ಖುಷಿಯಾಗಿದ್ದರೆ ತುಂಬ ವಿಪರೀತವಾಗಿ ಖುಷಿ ಆಗುತ್ತೆ, ತುಂಬ ನೆಮ್ಮದಿಯಿಂದ ಇರ್ತೀವಿ, ಆ ಥರ. ಸೊ ನಮ್ಮಲ್ಲಿ ಯಾವ ಎಮೋಷನ್ ಇದೆಯೋ ಅದೇ ವಿಪರೀತವಾಗಿ ಆಗುತ್ತೆ. ಹಾಗಾಗಿ ಇವಾಗ ನಿಮ್ಮಲ್ಲಿ ಏನಾದರೂ ಕೋಪ, ದುಃಖ, ಭಯ, ಬೇಜಾರು ಈ ಥರ ನೆಗೆಟಿವ್ ಎಮೋಷನ್ಸ್ ಇದ್ದಲ್ಲಿ ಅದನ್ನು ಇಮಿಡಿಯೇಟಾಗಿ ನೀವು ಬದಲಾಯಿಸ್ಕೊಳ್ಳಿ. ಫೋರ್ಸ್ಫುಲ್ಲಾಗಿ ಬಲವಂತವಾಗಾದರೂ ಬದಲಾಯಿಸ್ಕೊಂಡು ನಿಮ್ಮನ್ನು ನೀವು ಸಂತೋಷವಾಗಿರೋ ಥರ ನಾಟಕನಾದರೂ ಮಾಡಿ. ಆವಾಗ ಅದೇ ನಿಜ ಆಗುತ್ತೆ, ಜಾಸ್ತಿ ಆಗುತ್ತೆ ವೈಬ್ರೇಷನ್. ಹಾಗಾಗಿ ಸೊ ಇವಾಗ ಈ ಅಮಾವಾಸ್ಯೆಯ ವಿಶೇಷತೆಗೆ ನಾನಿಲ್ಲಿ ಈ ವಿಡಿಯೋಲಿ ಒಂದು ಮೆಡಿಟೇಷನ್ ಕೂಡ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಆ ಮ್ಯಾನಿಫೆಸ್ಟೇಷನ್ ರಿಚುವಲ್ ಫುಲ್ಲಾಗಿ ಮಾಡುವಾಗ ಮತ್ತೆ ಮೆಡಿಟೇಷನ್ಗೆ ಇನ್ನೊಂದು ವಿಡಿಯೋಗೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಇರುತ್ತೆ. ಸೊ ಎಲ್ಲ ಸಿದ್ಧತೆ ಮಾಡಿಕೊಂಡು ಕೂತ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸಿದ್ಧತೆಗಳು ಏನೇನು ಬೇಕು, ಒಂದು ಗಾಜಿನ ಲೋಟದಲ್ಲಿ ನೀರು, ಒಂದು ದೀಪ ಅಥವಾ ಕ್ಯಾಂಡಲ್, ಒಂದು 3 ಪೇಪರ್ಸು, ಒಂದು ಪೆನ್ನು, ನೀವು ನಿಮ್ಮ ನಂಬಿಕೆ, ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್, ಇದಿಷ್ಟು ಬೇಕು. ಯಾರು ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಗುರುವಾರ ಸಂಜೆ ಮಾಡಿ ಇದನ್ನು. ಸೊ ಯಾರು ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಕೂತ್ಕೊಳ್ಳಿ. ಇನ್ನು ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಪ್ರತಿ ಅಮಾವಾಸ್ಯೆಗೆ ಎಲ್ಲ ಹೇಳ್ತಾ ಇರ್ತೀನಿ, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ನೀವು ಆ ಹಿಂದಿನ ಅಮಾವಾಸ್ಯೆ ವಿಡಿಯೋಸನ್ನು ಹೋಗಿ ಕೇಳಿಸ್ಕೊಂಡು ಆ ಥರ ನಿಮ್ಮಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದನ್ನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಮಧ್ಯದಲ್ಲೇ ಮೆಡಿಟೇಷನ್ ಕೂಡ ಇಲ್ಲೇ ಪೋಸ್ಟ್ ಮಾಡ್ತಾ ಇರೋದ್ರಿಂದ. ಸೊ ನಾನು ನೀಟಾಗಿ ಸ್ಟೆಪ್ ವೈಸ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ಏನು ಹೇಳ್ತಾ ಇರ್ತೀನೋ ಹಾಗೆ ಮಾಡಿ. ಈಗ ಎಲ್ಲ ಸಿದ್ಧತೆ ಮಾಡಿಕೊಂಡು ಕೂತ್ಕೊಳ್ಳಿ. ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ, ಹೇಗೆ ಬೇಕಾದ್ರೂ ಕೂತ್ಕೊಳ್ಳಿ. ಅಮಾವಾಸ್ಯೆಯ ದಿನ ಗುರುವಾರ ಸಂಜೆ ಮಾಡಿದ್ರೆ ಯೂಶ್ವಲಿ ಚೆನ್ನಾಗಿರುತ್ತೆ. ಕತ್ಲೆ ಆದಮೇಲೆ 6 ಗಂಟೆ ನಂತರ ಮಾಡಿದ್ರೆ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಇನ್ನೂ ಹೈ ಆಗ್ತಾ ಇರುತ್ತೆ. ಸೊ ಆವಾಗ ಚೆನ್ನಾಗಿರುತ್ತೆ. ಸೊ ಈಗ ಗುರುವಾರ ಸಂಜೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯ, ಊಟ ಮಾಡಿನಾದರೂ ಮಾಡ್ಕೊಳ್ಳಿ, ಊಟಕ್ಕೆ ಮುಂಚೆನಾದರೂ ಮಾಡ್ಕೊಳ್ಳಿ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀವು ಒಂದು ರೂಮಲ್ಲಿ ಯಾರು ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಕೂತ್ಕೊಳ್ಳಿ. ದೀಪ ಅಥವಾ ಕ್ಯಾಂಡಲನ್ನು ಹಚ್ಚಿ, ನೀರು ಫಸ್ಟೇ ನೀರು ತಗೋಬೇಡಿ, ಬರೀ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಂಡು ಒಂದು ಪೇಪರ್ ತಗೊಳ್ಳಿ. ಈಗ ನಿಮ್ಮಲ್ಲಿ ಏನೇನು ಇಮೋಷನ್ಸ್ ಇದೆ, ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳಿಂದ ನಿಮ್ಮಲ್ಲಿ ಯಾವ ಯಾವ ಭಾವನೆಗಳಿದೆ, ಯಾವುದನ್ನು ನೀವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಬರೀರಿ. ನನಗೆ ಹಣದ ಸಮಸ್ಯೆ ಇದೆ, ಅದರಿಂದಾಗಿ ನನ್ನಲ್ಲಿ ತುಂಬ ಆತಂಕ ಇದೆ, ಆ ಥರ ನಿಮ್ಮ ಸಮಸ್ಯೆಗಳು, ಅದರಿಂದ ನಿಮ್ಮಲ್ಲಿರುವಂಥ ಭಾವನೆಗಳನ್ನು ಪಟ್ಟಿ ಮಾಡಿ ಬರೀರಿ, ಲಿಸ್ಟ್ ಮಾಡಿ. ಬರೆದ್ಬಿಟ್ಟು ಅದನ್ನು ಅದೇ ದೀಪದಲ್ಲಿ ಸುಟ್ಟುಬಿಟ್ಟು ಆ ಬೂದಿ ತಗೊಂಡು ಹೋಗಿ ಟಾಯ್ಲೆಟಿಗೆ ಹಾಕಿ ಫ್ಲೆಶ್ ಮಾಡಿ ಕೈ ತೊಳ್ಕೊಂಡು ಬನ್ನಿ. ನಿಮ್ಮಿಂದ ನೆಗೆಟಿವಿಟಿನ ತೆಗೆದಾಯಿತು. ಸೊ ಈಗ
ಗಾಜಿನ ಲೋಟದಲ್ಲಿ ನೀರು ತಂದಿಟ್ಕೊಳ್ಳಿ. ಇನ್ನೂ 2 ಪೇಪರ್ಸ್ ತಗೊಳ್ಳಿ. ಗ್ರ್ಯಾಟಿಟ್ಯೂಡ್ಸ್ ಬರೀರಿ. ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಏನು? ಕೃತಜ್ಞತೆಗಳು. ಯಾವ್ಯಾವುದಕ್ಕೆ ಕೃತಜ್ಞತೆಗಳು ಬರೀತೀರಾ? ನಿಮ್ಮ ಜೀವನದಲ್ಲಿರುವಂಥ ತುಂಬ ಮುಖ್ಯವಾದ ಜನರು ಯಾರ್ಯಾರಿದ್ದಾರೆ, ತಂದೆ ತಾಯಿಗಳು ಅಥವಾ ಲೈಫ್ ಪಾರ್ಟ್ನರು, ಮಕ್ಕಳು, ಒಡಹುಟ್ಟಿದವರು, ಫ್ರೆಂಡ್ಸು, ರಿಲೇಟಿವ್ಸ್, ಈ ಥರ ಯಾರಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸೋರು ಅವರಿಗೆ ಧನ್ಯವಾದಗಳನ್ನು ಬರ್ಕೋಬೋದು. ಅಥವಾ ಪಂಚಭೂತಗಳಿಗೆ, ಈ ಥರ ಯಾವುದಕ್ಕೆ ಬೇಕಾದ್ರೂ ಬರ್ಕೋಬೋದು. ಒಂದು 30 ಗ್ರ್ಯಾಟಿಟ್ಯೂಡ್ಸ್ ಬರೀರಿ. ಯಾಕೆ 30 ಅಂದರೆ, ನಾವು ಎಷ್ಟು ಜಾಸ್ತಿ ಎಲ್ಲದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಇರ್ತೀವೋ ನಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ. ಸೊ ನೀವು ಬರೆಯೋ ಒಂದೊಂದು ಧನ್ಯವಾದಗಳು ಇಲ್ಲಿಂದ ಬರಲಿ, ಮನಸ್ಸಿಂದ ಬರಲಿ. ಸುಮ್ಮನೆ ಬಾಯಿ ಮಾತುಗಂಗೆ ಬರಿಬೇಕು ಅಂತ ಬರೆಯೋದಲ್ಲ. ಸೊ ಆ ಥರ ಧನ್ಯವಾದಗಳನ್ನೆಲ್ಲ ಬರೆದು ಪಕ್ಕಕ್ಕಿಡಿ. ಇನ್ನೊಂದು ಪೇಪರ್ ತಗೊಳ್ಳಿ. ಆ ಪೇಪರಲ್ಲಿ ನಿಮ್ಮ ಜೀವನ ಸರಿ ಹೋಗಬೇಕು ಅಂದರೆ ಈಗ ಅತಿ ಮುಖ್ಯವಾಗಿ ನಿಮಗೆ ಏನೇನು ಬೇಕು ನಿಮ್ಮ ಗೋಲ್ಸಲ್ಲಿ, ಅದೆಲ್ಲ ಆಲ್ರೆಡಿ ಸಿಕ್ಕಿದೆ. ಆ ಸಿಕ್ಕಿರೋದ್ರಿಂದ ನಿಮ್ಮಲ್ಲಿ ಎಷ್ಟು ಸಂತೋಷ ಆಗ್ತಾ ಇದೆ, ಅದರಿಂದ ನಿಮ್ಮ ಜೀವನ ಹೇಗೆ ಸರಿ ಹೋಗ್ತಾ ಇದೆ, ಅದನ್ನು ನೀಟಾಗಿ ಒಂದು 5-6 ವಾಕ್ಯಗಳಲ್ಲಿ ಒಂದೊಂದಕ್ಕೂ ಬರ್ಕೊಳ್ಳಿ. ಇಷ್ಟೇ ಅಂತ ಏನಿಲ್ಲ, ಒಂದು 4-5 ಗೋಲ್ಸ್ ಆ ಥರ ಬರ್ಕೊಳ್ಳಿ. ಇನ್ನೂ ಜಾಸ್ತಿ ಬೇಡ, ಅಷ್ಟೇ ಸಾಕು. ಬರ್ಕೊಂಡು ಆ 2 ತಗೊಂಡು ಆ ನೀರಿನ ಲೋಟದ ಕೆಳಗಿಟ್ಬಿಡಿ. ಈಗ ನಾವು ಸ್ಟಾರ್ಟ್ ವಿತ್ ಮೆಡಿಟೇಷನ್ನ ಮಾಡೋಣ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಈ ಜ್ಞಾನ ಮುದ್ರೆನ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ. ಆರಾಮಾಗಿ ಉಸಿರನ್ನು ತಗೊಳ್ಳಿ. ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ತುಂಬ ಹೈ ಆಗಿರೋದ್ರಿಂದ ಆ ವೈಬ್ರೇಷನ್ಸ್ನ ನೀವೀಗ ನಿಮ್ಮ ದೇಹದಲ್ಲಿ ನಿಮ್ಮ ಉಸಿರಿನ ಮೂಲಕ ಒಳಗೆ ತಗೋತಾ ಇದ್ದೀರಾ. ನಿಮ್ಮ ದೇಹದಲ್ಲಿರುವಂಥ ಎಲ್ಲ ನೋವುಗಳನ್ನು, ದುಃಖಗಳನ್ನು, ಆತಂಕಗಳನ್ನು ಎಲ್ಲ ನಿಮ್ಮ ಉಸಿರಾಟದ ಮೂಲಕ ಹೊರಗೆ ಬಿಡ್ತಾ ಇದ್ದೀರಾ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ನಿಮ್ಮ ದೇಹವನ್ನು ಆರಾಮಾಗಿಟ್ಕೊಳ್ಳಿ, ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ನಿಮ್ಮ ಕೈಗಳೆರಡು ತುಂಬ ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ನಿಮಗೆ ಭಾರ ಅಂತ ಅನ್ನಿಸ್ಬೇಕು, ಅಷ್ಟು ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ನಿಮ್ಮ ಬೆನ್ನು ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ನಿಮ್ಮ 2 ಕಾಲುಗಳನ್ನು ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ನಿಮ್ಮ ಕತ್ತು, ಭುಜಗಳನ್ನು ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ನಿಮ್ಮ ಮುಖ, ಐಬ್ರೋಸು, ನಿಮ್ಮ ದವಡೆಗಳು ಎಲ್ಲವೂ ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ಸಹಜವಾಗಿ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಇದ್ದೀರಾ. ನಿಮ್ಮ ಇಡೀ ದೇಹ ತುಂಬ ರಿಲ್ಯಾಕ್ಸ್ಡ್ ಆಗಿದೆ. ನಿಮ್ಮ ದೇಹ ಎಷ್ಟು ರಿಲ್ಯಾಕ್ಸ್ಡ್ ಆಗಿದೆ ಅಂದರೆ ಭಾರ ಅಂತ ಅನ್ನಿಸ್ತಾ ಇದೆ. ನಿಮ್ಮ ದೇಹ ರಿಲ್ಯಾಕ್ಸ್ ಆಗಿ ವಿಶ್ರಾಂತಿಯಲ್ಲೇ ತುಂಬ ಭಾರವಾಗಿ ಹಾಗೆ ಭೂಮಿಗೆ ಹೋಗಿ ಭೂಮಿ ಮೇಲೆ ಕಷ್ಟಪಟ್ಟು ಭಾರವಾಗಿ ಕೂತ್ಕೊಂಡಂಗೆ ಅನ್ನಿಸ್ತಾ ಇದೆ. ಅಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀರಾ. ಹಗುರ ಅಂತಲೂ ಅನ್ನಿಸ್ತಾ ಇದೆ. ಹಾಗೆ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಮಾಡ್ತಾ ನೀವು ಕಣ್ಣು ಮುಚ್ಚಿದ್ದೀರಾ. ನಿಮ್ಮ ಒಳ ಕಣ್ಣಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಆಳವಾಗಿ ಹೋಗಿ ಅಲ್ಲಿ ಕತ್ತಲೆ ಕಾಣಿಸ್ತಾ ಇದೆ. ಆ ಕತ್ತಲೆಯಲ್ಲೇ ಆಳವಾಗಿ ನಿಮ್ಮ ಗಮನನ ಇಡಿ. ನೀವೀಗ ನಿಮ್ಮನ್ನು ನೀವೇ ನೋಡ್ತಾ ಇದ್ದೀರಾ. ನಿಮ್ಮಿಂದ ನೀವು ಹೊರಗಡೆ ಬಂದಿದ್ದೀರಾ, ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ ಅಂತ ನಿಮ್ಮ ಒಳ ಕಣ್ಣಿಂದ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ, ನೀವಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನೀವು ಹೊರಗಡೆ ಬಂದು ಹೊರಗೆ ಕೂತ್ಕೊಂಡು ನೋಡ್ತಾ ಇದ್ದೀರಾ. ಆ ನಿಮ್ಮಿಂದ ಹೊರಗೆ ಬಂದಿರೋದೇ ನಿಮ್ಮ ಆತ್ಮ. ನೀವು ನಿಮ್ಮ ಆತ್ಮವನ್ನು ನೋಡ್ತಾ ಇದ್ದೀರಾ. ನಿಮ್ಮ ಆತ್ಮಕ್ಕೆ ಹೇಳ್ತಾ ಇದ್ದೀರಾ, ನನ್ನ ಪ್ರೀತಿಯ ಆತ್ಮವೇ, ನೀನಂದರೆ ನನಗೆ ತುಂಬ ಪ್ರಾಣ.
ನೀನು ಅದೆಷ್ಟು ಸಾವಿರ ಸಾವಿರ ವರ್ಷಗಳಿಂದ, ಅದೆಷ್ಟು ದೇಹಗಳಿಂದ, ಅದೆಷ್ಟು ಜನ್ಮಗಳನ್ನು ದಾಟಿಕೊಂಡು ಈಗ ನನಗೆ ಈ ಒಂದು ಜನ್ಮನ ಕೊಟ್ಟಿದ್ದೀಯ. ನಾನು ಈ ಜನ್ಮನ ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಎದೆಯಾಳದಿಂದ ಧನ್ಯವಾದಗಳು. ಆದರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೆಲ್ಲ ನೋಡಿದ್ನೋ, ಏನೆಲ್ಲ ಕೇಳಿಸ್ಕೊಂಡ್ನೋ ಅದೆಲ್ಲವೂ ನಿನ್ನಲ್ಲಿ ಬಂದು ಸ್ಟೋರ್ ಆಗಿದೆ. ಆ ಭಾವನೆಗಳೆಲ್ಲ ನಿನ್ನ ಒಳಗೆ ನಾನಿಟ್ಟಿದ್ದೀನಿ ಅನ್ನೋದು ನಾನು ಇಲ್ಲಿವರೆಗೂ ರಿಯಲೈಸೇ ಆಗಲಿಲ್ಲ. ಈಗ ನನಗೆ ಗೊತ್ತಾಗಿದೆ. ದಯವಿಟ್ಟು ಆ ಭಾವನೆಗಳನ್ನು ಬಿಡುಗಡೆ ಮಾಡು ನನ್ನ ಪ್ರೀತಿಯ ಆತ್ಮವೇ. ನೀನು ಶುದ್ಧವಾಗಿರಬೇಕು, ಯಾಕೆಂದರೆ ನೀನು ಈಗ ಈ ದೇಹಕ್ಕೆ ಅವಕಾಶ ಕೊಟ್ಟಿದ್ದೀಯ. ಈ ದೇಹದಿಂದ ಹೊರಗೆ ಹೋಗುವಾಗ ಯಾವ ಕೆಟ್ಟ ಭಾವನೆಯೂ ಹೊತ್ಕೊಂಡು ಹೋಗಬಾರ್ದು ಅನ್ನೋದೇ ನನ್ನ ಆಸೆ. ಹಾಗಾಗಿ ಈ ಜನ್ಮದಲ್ಲಿ ನಾನೇನೆಲ್ಲ ಮಾಡಿದ್ದೀನೋ, ಏನೆಲ್ಲ ಹೇಳಿದ್ದೀನೋ, ಏನೆಲ್ಲ ನೋಡಿದ್ದೀನೋ ಅದರಿಂದ ನಿನ್ನಲ್ಲಿ ಯಾವ ಭಾವನೆಗಳಿದೆಯೋ ಅದನ್ನೆಲ್ಲ ಬಿಡುಗಡೆ ಮಾಡು. ಲೆಟ್ ಗೋ, ಲೆಟ್ ಗೋ, ಲೆಟ್ ಗೋ. ಅಷ್ಟೇ ಅಲ್ಲದೆ ಹಿಂದೆ ಯಾವ ಯಾವ ಜನ್ಮಗಳಿಂದ ಯಾವ ಭಾವನೆಗಳನ್ನು ಹೊತ್ಕೊಂಡು ಬಂದಿದೆಯೋ ಅದನ್ನು ಕೂಡ ಲೆಟ್ ಗೋ ಮಾಡು. ಲೆಟ್ ಗೋ, ಲೆಟ್ ಗೋ, ಲೆಟ್ ಗೋ. ಅಷ್ಟೇ ಅಲ್ಲದೆ ನನ್ನ ಪೂರ್ವಜರು ಯಾವುದಾದ್ರೂ ಭಾವನೆಗಳನ್ನು ತಲೆಮಾರುಗಳಿಂದ ಕೊಟ್ಟಿದ್ರು, ಅದು ನಿನ್ನಲ್ಲಿ ಬಂದು ಸೇವ್ ಆಗಿದ್ರು, ಅದನ್ನು ಲೆಟ್ ಗೋ ಮಾಡು, ಬಿಡುಗಡೆ ಮಾಡು. ಲೆಟ್ ಗೋ, ಲೆಟ್ ಗೋ, ಲೆಟ್ ಗೋ, ಲೆಟ್ ಗೋ. ಧನ್ಯವಾದಗಳು ನನ್ನ ಪ್ರೀತಿಯ ಆತ್ಮವೇ. ನಿನ್ನೊಳಗೆ ಯಾವ ಯಾವ ಭಾವನೆಗಳನ್ನು ಹಿಡಿದಿಟ್ಕೊಂಡಿದ್ದೀಯೋ ಅದನ್ನೆಲ್ಲ ಲೆಟ್ ಗೋ ಮಾಡಿದ್ದೀಯ. ತುಂಬು ಹೃದಯದ ಧನ್ಯವಾದಗಳು. ಈಗ ನೀನು ನನ್ನ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ತುಂಬ ಖುಷಿಯಿಂದ ಪ್ರಶಾಂತತೆಯಿಂದ ಹೋಗ್ತೀಯ. ಆಗ ಆ ಇನ್ನೊಂದು ಜನ್ಮದಲ್ಲಿ ಯಾವ ದೇಹದಲ್ಲಿದ್ದರೂ ಅಲ್ಲಿ ಬರೀ ಖುಷಿ, ನೆಮ್ಮದಿ, ಪ್ರಶಾಂತತೆ ಇದನ್ನೇ ನೀನು ಆ ಇನ್ನೊಂದು ದೇಹಕ್ಕೆ ಕೊಡ್ತೀಯ. ತುಂಬ ಹೃದಯದ ಧನ್ಯವಾದಗಳು. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ನನ್ನ ಪ್ರೀತಿಯ ಆತ್ಮವೇ. ನಿಮ್ಮ ಆತ್ಮ ಈಗ ತುಂಬ ಖುಷಿ ಪಡ್ತಾ ಇದೆ, ಯಾಕೆಂದರೆ ಅದಕ್ಕೆ ಆಗಿರೋ ಗಾಯಗಳನ್ನೆಲ್ಲ ವಾಸಿ ಮಾಡಿದ್ದೀರಾ ನಿಮ್ಮ ಪ್ರೀತಿಯಿಂದ. ಹಾಗಾಗಿ ನಿಮ್ಮ ಆತ್ಮ ತುಂಬ ಖುಷಿಯಾಗಿ ಪ್ರಶಾಂತವಾಗಿ ಮತ್ತೆ ಬಂದು ನಿಮ್ಮೊಳಗೆ ಸೇರಿಕೊಂಡಿದೆ. ನಿಮ್ಮ ಎರಡು ಕಣ್ಣುಗಳಲ್ಲಿ ಆಳವಾಗಿ ಆ ಕತ್ತಲಲ್ಲಿ ನೋಡ್ತಾ ಇದ್ದೀರಾ. ನಿಮ್ಮ ಆತ್ಮ ಬಂದು ನಿಮ್ಮ ದೇಹದಲ್ಲಿ ಸೇರಿಕೊಂಡಿದೆ. ಮತ್ತೆ ನಿಮ್ಮ ಉಸಿರಾಟವನ್ನು ಗಮನಿಸಿ. ಹೇಗೆ ಉಸಿರು ತಣ್ಣಗೆ ನಿಮ್ಮ ದೇಹದೊಳಗೆ ಹೋಗ್ತಾ ಇದೆ, ಹೇಗೆ ನಿಮ್ಮ ದೇಹದಿಂದ ಹೊರಗೆ ಬರ್ತಾ ಇದೆ ಅಂತ ಗಮನಿಸಿ. ನಿಮ್ಮ ದೇಹದ ಮೇಲೆ ನಿಮ್ಮ ಗಮನವನ್ನು ಇಡಿ. ನಿಧಾನಕ್ಕೆ ಎರಡು ಕೈಗಳನ್ನು ಉಜ್ಕೊಳ್ಳಿ. ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮುಖದ ಮೇಲೆ ಇಟ್ಕೊಂಡು ಆ ಎನರ್ಜಿನ ತಗೊಳ್ಳಿ. ಈಗ ಹೇಗೆ ಅನ್ನಿಸ್ತಿದೆ ಸ್ನೇಹಿತರೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಈ ಅನುಭವ? ಒಂದು ಹೊಸ ಹುಮ್ಮಸ್ಸು ಬಂದಂಗೆ, ಒಂದು ಹೊಸ ಎನರ್ಜಿ ಶಕ್ತಿ ಬಂದಿರೋ ಥರ ಅನ್ನಿಸ್ತಾ ಇದೆ ಅಲ್ವಾ? ಎಸ್, ಇದರ ಪ್ರಭಾವ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಅಂತ. ಸೊ ಈಗ ನೀವು ಅಲ್ಲಿ ಬರೆದಿದ್ದೀರಲ್ವಾ, ನಿಮಗೇನೆಲ್ಲ ಗೋಲ್ಸ್ ಬೇಕೋ ಅದೆಲ್ಲ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಮತ್ತು ಕಣ್ಣು ಮುಚ್ಕೊಂಡು ನಿಮಗೆ ಅದೆಲ್ಲ ಸಿಕ್ಕಿಬಿಟ್ಟಿದೆ ಆಲ್ರೆಡಿ, ಅದೆಲ್ಲ ನಡೆದೋಗಿದೆ. ಅದನ್ನು ನೀವು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಆಪ್ತರ ಜೊತೆ.
ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ, ಎಲ್ಲಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಆ ಸಂತೋಷ ಹೇಗಿದೆ ನಿಮ್ಮಲ್ಲಿ ಅಂತ, ಆ ಭಾವನೆಗಳು ನಿಮ್ಮಲ್ಲಿ ಹೇಗಿದೆ, ಒಂದು ತೃಪ್ತಿ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ವಿಜುವಲೈಸ್ ಮಾಡಿಕೊಂಡ ನಂತರ ಆ ನೀರನ್ನು ತಗೊಂಡು ಕುಡಿದ್ಬಿಡಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಯಾಕೆಂದರೆ ಆ ನೀರೀಗ ನಿಮ್ಮ ವಿಜುವಲೈಸೇಷನ್, ಮೆಡಿಟೇಷನ್, ನೀವು ಬರೆದಿರೋದು ಎಲ್ಲವನ್ನು ಹೀರ್ಕೊಂಡು, ಯೂನಿವರ್ಸ್ ಎನರ್ಜಿನ ಕೂಡ ಹೀರ್ಕೊಂಡು ತುಂಬ ತುಂಬ ಎನರ್ಜೈಸ್ ಆಗಿರೋದ್ರಿಂದ ಆ ನೀರನ್ನು ನೀವು ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ ಕುಡೀರಿ. ಅದಾದ ಮೇಲೆ ಆ 2 ಪೇಪರ್ಸನ್ನು ಆ ಬೆಂಕಿಯಲ್ಲಿ ಸುಟ್ಬಿಟ್ಟು, ಆ ದೀಪ ಅಥವಾ ಕ್ಯಾಂಡಲಲ್ಲಿ ಸುಟ್ಬಿಟ್ಟು ಆ ಬೂದಿನ ತಗೊಂಡೋಗಿ ಹೊರಗಡೆ ಆಕಾಶಕ್ಕೆ ತೋರಿಸಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಎಲ್ಲ ಆಸೆಗಳನ್ನು ನೆರವೇರಿಸ್ಕೊಡ್ತಾ ಇದೆಯಾ, ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನಾನು ಏನು ಕೇಳಿದ್ರೆ ಅದನ್ನು ನೀನು ನನಗೆ ಕೊಡ್ತಾ ಇದೆಯಾ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಅಂತ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್, ಐ ಲವ್ ಯು ಅಂತ ಹೇಳಿಬಿಟ್ಟು ಆರಾಮಾಗಿರಿ. ಮತ್ತೆ ಹಳೆಯ ಪ್ಯಾಟರ್ನ್ಗೆ ಹೋಗಬಾರ್ದು, ಯಾವಾಗಲೂ ಖುಷಿಯಾಗಿರಬೇಕು. ಆಗೇನಾಗುತ್ತೆ, ನೀವು ಬರೆದಿರೋದು ಅಂಥದ್ದೆಲ್ಲ ಕೂಡ ನಿಜ ಆಗುತ್ತೆ. ಸೊ ಈ ರೀತಿ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಂಡು ನೀವೆಲ್ಲರೂ ಯಾವಾಗಲೂ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.